50 ರನ್ ಮುಂದೆ ಟೆಕ್ನೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಎರಡು ಹೊಸ ಸ್ಮಾರ್ಟ್ಫೋನ್ಗಳಿದೆ. ಟೆಕ್ನೋ ಪೋವಾ 7 ಮತ್ತು ಟೆಕ್ನೋ ಪೋವಾ 7 ಪ್ರೋ. ಟೆಕ್ನೋ ಪೋವಾ 7 13,000 ಲಾಂಚ್ ಆದರೆ ಟೆಕ್ನೋ ಪೋವಾ 7 ಪ್ರೋ 17,000 ಲಾಂಚ್ ಆಗ್ತಾ ಇದೆ. ಈ ಫೋನ್ನ ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ ಮತ್ತು ಈ ಫೋನ್ನ ಹಿಂದ್ಗಡೆ ಗ್ಲಾಸಿ ಬ್ಯಾಕ್ ಜೊತೆಗೆ ಡೆಲ್ಟಾ ಲೈಟ್ ಇಂಟರ್ಫೇಸ್ನ ಕೊಟ್ಟಿದ್ದಾರೆ ಆಯಿತಾ. ಸೊ ಇದಕ್ಕೆ ಇವರು ಸ್ಟೇಟಸ್ ಲೈಟ್ ಅಂತ ಕೂಡ ಕರಿಬೋದು. ಇದು ಒಂದು ರೀತಿ ಮಲ್ಟಿ ಫಂಕ್ಷನಲ್ LED ಲೈಟು. ನೀವು ಇದನ್ನು ನೋಟಿಫಿಕೇಷನ್ ರೀತಿ ಯೂಸ್ ಮಾಡ್ಕೊಬೋದು. ಮ್ಯೂಸಿಕ್ ಬಂದಾಗ ಅದು ಆನ್ ಆಗೋ ಥರ ಮಾಡ್ಬೋದು. ಬ್ಯಾಟ್ರಿ ಪರ್ಸೆಂಟೇಜನ್ನು ಅಲ್ಲಿ ಇಂಡಿಕೇಟ್ ಮಾಡೋ ರೀತಿ ನೀವು ಬೇಕಾದರೂ ಕಸ್ಟಮೈಸ್ ಮಾಡ್ಕೊಬೋದು. ಡಿಸ್ಪ್ಲೇಗೆ ಬಂತು ಅಂದರೆ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ LTPS IPS ಡಿಸ್ಪ್ಲೇ. ನಾವು ಒಂತೂತು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 6,31,000 ರೇಟಿಂಗನ್ನು ಕೊಡ್ತಾ ಇದೆ. ಈ ಫೋನ್ನ ರೇರಲ್ಲಿ 2 ಕ್ಯಾಮ್ರಾ ಇದೆ. 50 MP ಮೈನ್ ಸೆನ್ಸರ್, ಇನ್ನೊಂದು 13 MP ಸೆಲ್ಫಿ ಕ್ಯಾಮ್ರಾ. ಅಷ್ಟೇ ಅಲ್ಲ, ಈ ಫೋನ್ನ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಹ 4K 30 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. 6,000 mAh ಕೆಪಾಸಿಟಿ ಬ್ಯಾಟ್ರಿ. ಬಾಕ್ಸ್ ಒಳಗೆ 45 ವ್ಯಾಟ್ನ ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಟೆಕ್ನೋ ಪೋವಾ 7 ಪ್ರೋ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಡಿಸ್ಪ್ಲೇ ಸೇಮ್ ಸೈಜು, ಏನು ಡಿಫ್ರೆಂಟ್ ಇಲ್ಲ. ಬಟ್ ನಿಮ್ಗೆ ಇದರಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಬ್ರೈಟ್ ಆಗಿರುವಂಥ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಆಯಿತಾ. ಅದು IPS ಇತ್ತು, ಇದು ಅಮೋಲೆಡ್ ಡಿಸ್ಪ್ಲೇ. ಅದೇ ಒಂದು ಸಣ್ಣ ಬದಲಾವಣೆ, ಅದನ್ನು ಬಿಟ್ಟರೆ ಬೇರೇನೂ ಇಲ್ಲ.